ನಮಸ್ಕಾರ. ಕನ್ನಡ ಡಿವಿ ನ್ಯೂಸ್ ವಿಜಯಪುರ. ನಾನು ಶಂಕರ್ ತುಂಟಾಪುರ್. ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ನನ್ನ ವಿಚಾರವಂತ ಬಂಧುಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶುಭಾಶಯಗಳನ್ನು ತಿಳಿಸುತ್ತಾ, ಭಾರತ ದೇಶದಲ್ಲಿ ಸಂವಿಧಾನ ರಚನೆಯಾಗಿ ಅನೇಕ ಕಾನೂನುಗಳನ್ನು ಜಾರಿಗೆ ತಂದ ನಂತರ ಶಾಸನಗಳನ್ನು ರೂಪಿಸುವಂಥ ಸರ್ಕಾರಗಳು ಒಂದು ಕಡೆ ಕಾನೂನನ್ನು ಮಾಡಿ ಇನ್ನೊಂದು ಕಡೆ ದಲಿತರನ್ನು, ಪರಿಶಿಷ್ಟ ಪಂಗಡದವರನ್ನು, ಬುಡಕಟ್ಟು ಜನಾಂಗದವರನ್ನು ಹಿಮ್ಮೆಟ್ಟಿಸುವಂಥ ವ್ಯವಸ್ಥೆ ನಮ್ಮ ದೇಶದಲ್ಲಿ ನಡೀತಾ ಇದೆ. ಆಗಲಿ ಯಾವುದೇ ಅಧಿಕಾರವನ್ನು ಭೂ ಮಂಡಳಿಯ ಆದೇಶಗಳನ್ನು ತಿರುಚುವಂಥ, ಅದನ್ನು ಅನುಮೋದಿಸುವಂಥ, ವಿಸರ್ಜಿಸುವಂಥ ಅಧಿಕಾರಗಳು ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಇಲ್ಲದೇ ಇರತಕ್ಕಂಥ ಒಂದು ದೊಡ್ಡ ಕ್ರಾಂತಿಕಾರಿ ಕಾನೂನನ್ನು ದೇವರಾಜ ಅರಸು ಅವರು ಮಾಡಿದ್ರು. ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಏನು ಭೂಮಿ ಇಲ್ಲದೆ, ಮನೆ ಇಲ್ಲದೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಹೆಣಗಾಡ್ತಿದ್ರು. ಆ ನಿಟ್ಟಿನಲ್ಲಿ ದೇವರಾಜ ಅರಸು ಅವರು ಕಾನೂನನ್ನು ಮಾಡಿದ ನಂತರ ಇಡೀ ರಾಜ್ಯಾದ್ಯಂತ ತಾಲೂಕಾ ಮಟ್ಟದಲ್ಲಿ ಕ್ರಿಮಿನಲ್ ಲ್ಯಾಂಡ್ ಅಂಥೇಳಿ ಪ್ರಾರಂಭವಾದವು. ಅದಕ್ಕೆ ಅಸಿಸ್ಟೆಂಟ್ ಕಮಿಷನರ್, ಉಪವಿಭಾಗಾಧಿಕಾರಿಗಳು, ಸಬ್ ಡಿವಿಷನಲ್ ಅವರ ನೇತೃತ್ವದಲ್ಲಿ ಸರ್ಕಾರ ಒಬ್ಬ ಭೂಮಿ ಜಮೀನ್ದಾರ ಎಷ್ಟು ಭೂಮಿಯನ್ನು ಹೊಂದಿರಬೇಕು, ಹೆಚ್ಚಾದಂಥ ಜಮೀನುಗಳನ್ನು ಸರ್ಕಾರಕ್ಕೆ ತೆಗೆದುಕೊಂಡು ಅದನ್ನು ಭೂರಹಿತ ಕೃಷಿ ಕಾರ್ಮಿಕರಿಗೆ, ಬಡವರಿಗೆ, ಹಿಂದುಳಿದ ವರ್ಗಗಳಿಗೆ ಕೊಡಬೇಕೆಂಬಂಥ ಕಾನೂನನ್ನು ಜಾರಿ ಮಾಡಿದ ನಿಟ್ಟಿನಲ್ಲಿ 82ರಲ್ಲಿ ವಿಜಯಪುರದ ವಿಭಾಗಾಧಿಕಾರಿಗಳು ಆ ಏನು ಹೆಣ್ಮಗಳ ಹೆಸರಿನಲ್ಲಿ ಇರ್ತಕ್ಕಂಥ ಬಿರಾದಾರ ಎನ್ನುವಂಥ ಹೆಣ್ಮಗಳ ಹೆಸರಿನಲ್ಲಿ ಇರ್ತಕ್ಕಂಥ ಜಮೀನನ್ನು ಸರ್ಕಾರವೇ ಮುಟ್ಟುಗೋಲು ಹಾಕಿಕೊಂಡು, ಸರ್ಕಾರವೇ ಹೆಚ್ಚುವರಿ ಅಂತ ಹೇಳಿ ಪರಿಗಣಿಸಿ ಅದನ್ನು 19 ಜನ ಬಡ ಕುಟುಂಬಗಳಿಗೆ ಹಂಚಿಕೆ ಮಾಡಿದ್ದನ್ನು ನಾವು ಈ ಎಲ್ಲ ಕಾಗದ ಪತ್ರಗಳಿಂದ ತಿಳಿದುಕೊಂಡಿದ್ದೆ. 19 ಜನರಲ್ಲಿ 4 ಜನ ಲಂಬಾಣಿ ಜನಾಂಗಕ್ಕೆ, 6 ಜನ ಮಾದಿಗ ಜನಾಂಗಕ್ಕೆ, 4 ಜನ ಚಲವಾದಿ ಜನಾಂಗಕ್ಕೆ, 4 ಜನ ಮುಸ್ಲಿಂ ಅಲ್ಪಸಂಖ್ಯಾತರ ಜನರಿಗೆ ಮತ್ತು 1 ಹಿಂದುಳಿದ ಇರ್ತಕ್ಕಂಥ ರೆಡ್ಡಿ ಜನಾಂಗಕ್ಕೆ ಸುಮಾರು 12 ಎಕರೆ ಜಮೀನವನ್ನು ಸ್ವಾಧೀನಪಡಿಸಿಕೊಂಡು ಕಾನೂನು ಪ್ರಕ್ರಿಯೆಯಲ್ಲಿ ಅದನ್ನು ಜಾರಿ ಮಾಡಿದ್ದಾರೆ. ಮುಂದೆ 82ರಿಂದ 92ರೊಳಗೆ ಹೈಕೋರ್ಟಿಗೆ ಹೋಗಿ ಒಂದು ರಿಟ್ ಪಿಟಿಷನ್ ಅವರು ತೆಗೆದುಕೊಂಡು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆದೇಶ ಮಾಡಿದ್ದನ್ನು ನಾವೆಲ್ಲ ನೋಡ್ತಿದ್ದೇವೆ. ಇಲ್ಲಿ ಒಂದು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ, ಸರ್ಕಾರ ಮಟ್ಟದಲ್ಲಿಯೇ ನಮ್ಮ ಜನರಿಗೆ ನ್ಯಾಯಾಧೀಶರನ್ನು, ವಕೀಲರನ್ನು ನಾವು ನೇಮಿಸಲಿಕ್ಕೆ ಆರ್ಥಿಕ ಬಲಹೀನರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವೇ ಅಭಿಯೋಜಕರನ್ನ ನೇಮಕ ಮಾಡಿ ಸರ್ಕಾರ ಆದೇಶ ಮಾಡಿರ್ತಕ್ಕಂಥ, ಸರ್ಕಾರವೇ ಆದೇಶ ಇರ್ತಕ್ಕಂಥ ಏನು ಈ ಕಾನೂನುಗಳಿದ್ದಾವೆ ಅವನ್ನೆಲ್ಲ ಗಾಳಿಗೆ ತೂರಿ ಇವತ್ತು ಹೈಕೋರ್ಟ್ ಮುಗಿದ ಮೇಲೆ 2-3 ಸಲ, ತದನಂತರ ಸುಪ್ರೀಂ ಕೋರ್ಟಿಗೆ ಅಪೀಲನ್ನು ಮಾಡಿದ್ರು. ಆ ಸುಪ್ರೀಂ ಕೋರ್ಟ್ನಲ್ಲಿ ಈ ಜನರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಯಾರು ಸರ್ಕಾರದ ವತಿಯಿಂದ ಯಾವುದೇ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಲಿ, ಆಮೇಲೆ ಸ್ಪೆಷಲ್ ಲಾ ಆಫೀಸರ್ನಾಗಲಿ ನೇಮಕ ಮಾಡಲಿಲ್ಲ. ಇದು ದುರ್ದೈವ, ಇದು ಖಂಡನೀಯ. ಅದಕ್ಕೆ ಸರ್ಕಾರವೇ ಹೊಣೆಯಾಗಬೇಕಾಗ್ತದೆ. ನಾವು ಬಿರಾದಾರ ಅನ್ನುವಂಥ ಹೆಣ್ಮಗಳ ಜಮೀನನ್ನು ಹಂಚಿಕೆ ಮಾಡಂತ ಹೇಳಿ ಹೋಗಿದ್ದಿಲ್ಲ. ನಾವು ಬಿರಾದಾರ ಹೆಣ್ಮಗಳ ಹೆಚ್ಚುವರಿ ಜಮೀನನ್ನು ಸರ್ಕಾರವೇ ಮುಟ್ಟುಗೋಲು ಹಾಕ್ಕೊಂಡು ಅವರಿಗೇ ಕೊಟ್ಟು ಸುಮಾರು 45 ವರ್ಷಗಳಿಂದ ಬದುಕನ್ನು ಕಟ್ಟಿಕೊಂಡಿರ್ತ ಸಂದರ್ಭದಲ್ಲಿ ಅದನ್ನು ಏಕಾಏಕಿ ಈಗ ಆ ತಾಲೂಕಿನ ತಹಸೀಲ್ದಾರ್ ಹೋಗಿ ಅವರಿಗೆ ನೋಟಿಸ್ ಕೊಡ್ತಾರಂತ ಹೇಳಿದರೆ ಈ ದೇಶದಲ್ಲಿ ಕಾನೂನಿಗೆ ಎಷ್ಟು ಬೆಲೆ ಇದೆ ಅನ್ನೋಂಥದ್ದು ನಾವು ಆಲೋಚನೆ ಮಾಡಬೇಕಾಗ್ತದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ನಾನು ಗೌರವಿಸ್ತೇವೆ, ನಮ್ಮ ಸ್ನೇಹಿತರು ಗೌರವಿಸ್ತೇವೆ. ಅದ್ರ ಜೊತೆಗೆ ನಾವು ಒಂದು ಆಗ್ರಹ ಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದ್ರೆ,
ಸರ್ಕಾರದ ಮಟ್ಟದಲ್ಲಿ ನೀವು ಬೇರೆ ಪರ್ಯಾಯ ಜಮೀನವನ್ನು ಅವರಿಗೆ ಒದಗಿಸಿಕೊಟ್ಟು ಆಮೇಲೆ ನೀವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ರಿ ಅಂತ ಹೇಳಿ ಕೇಳಲಿಕ್ಕೆ ನಾನು ಬಯಸ್ತೇನೆ. ಗುರುದಿನಿ ಅನ್ನತಕ್ಕಂಥ ಗ್ರಾಮದಲ್ಲಿ ಏನು 1982ರಲ್ಲಿ ಏನು ಸರ್ಕಾರದಿಂದ ಕಡುಬಡವರಿಗೆ ಭೂಮಿ ಹಂಚಿತ್ತು, ಆ ಭೂಮಿಯನ್ನು ಇವತ್ತು ಸರ್ಕಾರ ಮತ್ತೆ ವಾಪಸ್ ತಂದದ್ದು ಈ ಸಂದರ್ಭದಲ್ಲಿ ನಾನು ಉಗ್ರವಾಗಿ ಖಂಡಿಸ್ತಾ ಇದ್ದೀನಿ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರ ಭೂಮಿ ಕೊಟ್ಟು ಸರ್ಕಾರ ಅವರು ಭೂಮಿಯವರು ಕೇಸ್ ಆಡೋ ಹೊತ್ನಾಗ ನೀವು ಸರಿಯಾದ ಒಂದು ಎವಿಡೆನ್ಸ್ ನೀವು ಕುಳ್ಳಾರ ಗಟ್ಟಿಗೆ ಇವತ್ತ ನಮ್ಮ ವಿರುದ್ಧ ಆದೇಶ ಆಗ್ಯದ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ಬೇಕಾಗ್ತದೆ. ಇದಕ್ಕೆ ಹೊಣೆಗಾರ ಸರ್ಕಾರ ನೇರ ಹೊಣೆಗಾರನಾಗಿ ಮಾಡಿ ಈ 19 ಕುಟುಂಬಗಳಿಗೆ ನೀವು ಭೂಮಿ ಕೊಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ. ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ತಿಳಿಸೋದೇನಂದ್ರೆ, ನೀವು ಏನಾದರೂ ಆ ಭೂಮಿ ಯಾರಿಗಾದ್ರೂ ಕಬ್ಜಾ ಬಿಡಿಸ್ಕೊಡ್ಲಾಕ್ ಹೋದ್ರ ಅಲ್ಲಿ ನಮ್ಮ ಜನರ ರಕ್ತಪಾತ ಆಗ್ತದ. ಆ ರಕ್ತಪಾತದ ಮ್ಯಾಗ ನೀವು ಅಲ್ಲಿ ಭೂಮಿಯನ್ನು ಕಬ್ಜಾ ಕೊಡಿಸ್ಬೇಕಾಗ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ. ಅವಾಗ ಭೂ ಸುಧಾರಣಾ ಕಾಯ್ದೆ ಪ್ರಕಾರ 1982ರಲ್ಲಿ ಈ ಜಮೀನನ್ನು ದಲಿತರಿಗೆ ಮೂಲ ಅಸ್ಪೃಶ್ಯರಾದಂಥ ದಲಿತರಿಗೆ ಈ ಜಮೀನವನ್ನು 19 ಜನಾಂಗದ ಕುಟುಂಬದವರಿಗೆ ಜನರಿಲ್ಲದಂಥ ರೈತರಿಗೆ ಇವತ್ತು ಈ ಜಮೀನವನ್ನು 76ಕ್ಕೆ ಕೊಟ್ಟಿದ್ದಾರೆ. ಆ ಪಟ್ಟು 50 ವರ್ಷ ನಾವು ಸಾಗುವಳಿಯಲ್ಲಿ ಇದ್ದೇವೆ. 50 ವರ್ಷ ಸಾಗುವಳಿಯನ್ನು ಮಾಡ್ತಾ ನಮ್ಮ ಕುಟುಂಬ ನಿರ್ವಹಣೆಯನ್ನು ಮಾಡ್ತಿದ್ದೀವಿ. ಇದರ ಸಲುವಾಗಿ ನಾವು ಬದುಕನ್ನು ಕಟ್ತಿದ್ದೀವಿ. ಇವತ್ತು ಆ ಜಮೀನು ನ್ಯಾಯ ಮಂಡಳದಲ್ಲಿ 2078ರಲ್ಲಿ ಮತ್ತು 2006ರಲ್ಲಿ ನ್ಯಾಯ ಮಂಡಳಿಯಲ್ಲಿ ಈ ಜಮೀನ ಸಂಪೂರ್ಣ ದಲಿತರ ಪರವಾಗಿ ಇವತ್ತು ಅವರಿಗೆ ನ್ಯಾಯ ಸಿಕ್ಕಿತ್ತು. ಆ ನ್ಯಾಯ ಸಿಕ್ಕಿದ್ದನ್ನು ಇವತ್ತು ಭೂಮಾಲೀಕರು ಗೋರಟ್ ಮೆಟ್ರಲ್ಲಿ ಏರಿ ಜಮೀನವನ್ನು ಮತ್ತೆ ಪುನಃ ಅವರಂತೆ ಮಾಡಿಕೊಂಡಿದ್ದರಿಂದ ಇವತ್ತು ಅದು ನಮ್ಮ ಜನಾಂಗ ಇವತ್ತು ಕಂಗಾಲಾಗಿ ಅವ್ರನ್ನ ಒಕ್ಕಲೆಬ್ಬಿಸಲಿಕ್ಕೆ ಜಿಲ್ಲಾ ಆಡಳಿತ ಇವನ್ನು ತಹಸೀಲ್ದಾರ್ ಕೋಲಾರವರು ನೀವು ಜಮೀನನ್ನು ಬಿಟ್ಟು ಕೊಡಿ, ಕೋರ್ಟ್ ಆಡೋ ಇದು ಆಗ ಅಂತ ಹೇಳಿದ. ಆದರೆ ನಾವು 40 ವರ್ಷ ಕಬ್ಜಾದಲ್ಲಿದ್ದೀವಿ. ನಾವು 40 ವರ್ಷ ಕಬ್ಜಾದಲ್ಲಿದ್ದಾಗ ಸುಪ್ರೀಂ ಕೋರ್ಟ್ ಇವತ್ತು ಕಬ್ಜಾವನ್ನು ಬಿಟ್ಟು ಕೊಡಿ ಅಂತ ಏನು ಹೇಳಿಲ್ಲ. ಇವತ್ತು ನಮ್ಮ ಮಕ್ಕಳ ಮರಿಯಾಗಲಿ, ನಮ್ಮ ಹೆಣ್ಣು ಮಕ್ಕಳಾಗಲಿ, ನಾವು ಜಮೀನಿಲ್ಲದಂಥ ನಾವು ಜನಾಂಗ ಇವತ್ತು ಎಲ್ಲ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಜನ ನಾವು ಎಲ್ಲಿ ಹೋಗಬೇಕು? ಇವತ್ತು ಸರ್ಕಾರ ಆದರೂ ಇದನ್ನು ಗಮನ ಸೆಳೆದ ಸುಪ್ರೀಂ ಕೋರ್ಟಿಗೆ ಮನವರಿಕೆಯನ್ನು ಮಾಡಿ ಕೊಡಬೇಕಾಗಿತ್ತು, ಅಥವಾ ಅದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಯನ್ನು ಈ ಜನಾಂಗಕ್ಕೆ ಜಮೀನನ್ನು ಕೊಡಬೇಕಾಗಿತ್ತು. ಆದರೂ ಸಹಿತವಾಗಿ ರಾಜ್ಯ ಸರ್ಕಾರ ನಮ್ಮನ್ನು ಕಡೆಗಣಿಸಿ ಇವತ್ತು ಒಮ್ಮಿಗೆ ದಿಢೀರ್ನೇ ಒಕ್ಕಲೆ ಎಬ್ಬಿಸುವುದಂದಾಗ ಇದು ಸಂಪೂರ್ಣವನ್ನು ಆಗಿದ್ದನ್ನು ಇವತ್ತು ನಾವು ಕರ್ನಾಟಕದಲ್ಲಿ ವಿವಿಧ ಸಂಘಟನೆಗಳು ಮುಖಂಡರು ಮತ್ತು ದಲಿತ ಸಂಘರ್ಷ ಶಕ್ತಿ ವಿವಿಧ ಸಂಘಟನೆ ಎಲ್ಲ ಕಾರ್ಯಕರ್ತರು ಇವತ್ತು ಕೂಡಿ ಇವತ್ತು ಆ ಮಡ್ಯಾಳ ಮತ್ತು ನಾಗರದಿನಿ ಗ್ರಾಮದಿಂದ ಮತ್ತು ಕುರುಬರದಿನಿಯಿಂದ ನಾವು 19 ಕುಟುಂಬದ ಜನಾಂಗಕ್ಕೆ ನ್ಯಾಯ ಕೊಡಿ ಮತ್ತು ನಮಗೆ ಭೂಮಿ ಒಕ್ಕಲಿ ಎಬ್ಬಿಸಬೇಡಿ, ನಮ್ಮ ಬದುಕನ್ನು ಕಟ್ಟಿಕೊಟ್ಟಿದ್ದೀವಿ, ಸಮಾಜಕ್ಕೆ ನ್ಯಾಯಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಿ. ಇದು ಸಂವಿಧಾನದ ಮೂಲ ಆಸೆಯನ್ನು ಈಡೇರಿಸುವುದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳಿ